ಕರ್ನಾಟಕ ಜನತೆಗೆ ನಮಸ್ಕಾರಗಳು. ನಾನು CM ಗಣೇಶ್ ಗೌಡ್ರು ಅಂತ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಏನು ಶನಿವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಸುಪುತ್ರ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಸದ್ಭಾವನಾ ಪ್ರಶಸ್ತಿಯನ್ನು 120 ಜನಕ್ಕೆ ಏನು ನಾವು ಪ್ರಶಸ್ತಿಯನ್ನು ನೀಡಿದೋ ಆ ಕಾರ್ಯಕ್ರಮದಲ್ಲಿ ಶ್ರೀ 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 ನಿಶ್ಚಲಾನಂದ ಮಹಾಸ್ವಾಮಿಗಳು ಹಾಗೆ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಆಯೋಗದ ಅಧ್ಯಕ್ಷರು ಹಾಗೆ ಬಸವರಾಜ್ ಮಾಲಗತ್ತಿಯವರು DCP ಮಾಜಿ ಹಾಗೆ ಮಕ್ಷೂದ್ ಅವರು ಹಾಗೆ ಮೆಹಬೂಬ್ ಪಾಷಾರವರು ಡಾಕ್ಟರ್ ಗಿರೀಶ್ ಅವರು ಡಾಕ್ಟರ್ ಸತೀಶ್ ಅವರು ಕರುನಾಡ ನಿಧಿಯ ಸ್ನೇಹಿತರಾದಂಥ ಸಲ್ಮಾನ್ ಅವರು ಸುಶೀಲಾ ಗೌಡರವರು ಪೂರ್ವಾಚಾರ್ ಅವರು ಇನ್ನೂ ಹಲವಾರು ನಾರಾಯಣ ಸ್ವಾಮಿ ಅವರು ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಹಾಗೆ ನನ್ನ ಪ್ರೀತಿಯ ಖ್ಯಾತ ಗಾಯಕರಾದಂಥ ಶಶಿಧರ್ ಕೋಟೆಯವರು ಇನ್ನೂ ಹಲವಾರು ಮುಖ್ಯ ಅತಿಥಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಇಡೀ ರಾಜ್ಯಾದ್ಯಂತ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಹಾಗೆ ಸಹಕಾರವನ್ನು ನೀಡಿ ಹಣದ ಸಹಾಯ ಇರ್ಬೋದು ಎಲ್ಲವನ್ನು ನೀಡಿ ಜೊತೆಗೆ ನನ್ನ ಜೊತೆಯಲ್ಲಿದ್ದಂಥ ಎಲ್ಲ ಆತ್ಮೀಯರು ಪದಾಧಿಕಾರಿಗಳು ನನಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದವನ್ನು ಹೇಳ್ತಾ ಏನು ನಾವು ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆ SP ಆಚಾರ್ಯ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದು ತುಂಬ ಯಶಸ್ವಿಯಾಗಿ ನಡೆದಿದೆ. ಏನು ನಮ್ಮ ಸಂಸ್ಥೆ ಅಡಿಯಲ್ಲಿ ಒಂದು 205 ಜನಕ್ಕೆ ಸನ್ಮಾನ ಕೂಡ ಇತ್ತು. ಹಾಗೆ SSLC ಮತ್ತು PUC ಮಕ್ಕಳಿಗೆ ಸನ್ಮಾನ ಮತ್ತು ಸರ್ಟಿಫಿಕೇಟ್ ವಿತರಣೆ ಇತ್ತು. ಹಾಗೆ ಸಂಸ್ಥೆಯ ID ಕಾರ್ಡ್ ಹಾಗೂ ಆದೇಶ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಹಾಗೆ ಕೆಲವು ಮಕ್ಕಳು ನೃತ್ಯವನ್ನು ಮಾಡಿದ್ದಾರೆ, ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಎಲ್ಲ ಮತ್ತೊಮ್ಮೆ ನಮ್ಮ ಪದಾಧಿಕಾರಿಗಳು ಏನು ನನಗೆ ಗೌರವವನ್ನು ಕೊಟ್ಟು ಇಡೀ ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಿಂದ ಬಂದಿದ್ದಾರೆ. ಮತ್ತೊಮ್ಮೆ ಅವರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ, ಒಳ್ಳೆಯದಾಗಲಿ ಎಲ್ಲರಿಗೂ.